ಹಾಯ್ ನಮಸ್ತೆ. ನಾನು ವೀಣಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬಟ್ಟು ಹುಷಾರಿರಲಿಲ್ಲ, ಸ್ವಲ್ಪ ವಾಯ್ಸ್ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಸರಿ ಇಲ್ದಿರೋ ಕಾರಣ ವಾಯ್ಸ್ ಓವರ್ ಕೊಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಹಂಗಾಗಿ ಸ್ವಲ್ಪ ಡಿಲೇ ಆಯಿತು ವಿಡಿಯೋ. ಇವತ್ತು ಬೆಳಗ್ಗೆನೇ ಎಲ್ಲ ಡಸ್ಟ್ ಎಲ್ಲ ತೆಗಿಯೋಕ್ಕಿತ್ತು. ಹಾಗೆ ಡಸ್ಟ್ ಎಲ್ಲ ತೆಗೆದು ಎಲ್ಲ ರೂಮಿಂದು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಿತ್ತು, ಮಾಡಿದೆ. ನೋಡ್ತಾ ಇರ್ಬೋದು, ನೀವು ಹೇಗೆ ಮಾಡ್ತೀರಾ? ಹೀಗೇನೆ ನನ್ನ ಥರನೇನ ಎಷ್ಟು ದಿನಕ್ಕೊಂದು ಸಲ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತೀರಾ? ವೀಕ್ಲಿಗೆ ಒಂದು ಸಲನ, 4 ಡೇಸ್ 5 ಡೇಸಿಗೆ ಒಂದು ಸಲನ? ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ಲಾಸ್ಟ್ ವಿಡಿಯೋ ಯಾರು ನೋಡಿಲ್ಲ ಅಂದರೆ ಹೋಗಿ ಒಂದು ಸಲ ನೋಡ್ಕೊಂಬನ್ನಿ. ಅದರಲ್ಲಿ ಬಿಸಿಬೇಳೆಭಾತ್ ರೆಸಿಪಿ ಹಾಕಿದ್ದೀನಿ. ಹಾಗೆ ಶಾರ್ಟ್ಸಲ್ಲಿ ನಲ್ಲಿಕಾಯಿ ಜ್ಯೂಸು, ಆಲೂಗಡ್ಡೆ ಪಲ್ಯ, ಮೊಳಕೆ ಕಾಳು ಸಾಂಬಾರು ಮತ್ತು ಪಲಾವ್ದೆಲ್ಲ ರೆಸಿಪಿ ಇದೆ. ಒಂದು ಸಲ ಫ್ರೀ ಇದ್ದಾಗ ಹೋಗಿ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ನನ್ನ ವೀಡಿಯೋನ ಫಸ್ಟ್ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಹುಡ್ಕೋ ಅವಶ್ಯಕತೆ ಇರಲ್ಲ. ಮತ್ತು ಹೀಗೆ ನಾನು ತೊಳೆಯೋ ಬಟ್ಟೆ ಎಲ್ಲ ಹಾಕೋಕ್ಕೋ ಇಲ್ಲೊಂದು ಬುಟ್ಟಿ ಇಟ್ಕೊಂಡಿದ್ದೀನಿ. ಆ ಬುಟ್ಟಿಗೆ ಹಾಕಿ ಇಡ್ತೀನಿ. ಎಲ್ಲ ಫಿಲ್ ಆದಮೇಲೆ ತೊಗೊಂಡೋಗಿ ಮೇಲೆ ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ. ಯಾವಾಗಲೂ ಹಾಗೇ, ಎಲ್ಲರೂ ಹಾಗೆ ಇಟ್ಕೊಂಡಿರ್ತೀರ ಅನ್ಕೋತೀನಿ. ಏಕೆಂದರೆ ಅಲ್ಲಿ ಇಲ್ಲಿ ಒಂದೊಂದು ಹಾಕಿದ್ರೆ ತೆಗೆದು ಮತ್ತೆ ಹುಡುಕಿ ಹಾಕೋ ಅಷ್ಟರಲ್ಲಿ ತುಂಬ ಕಷ್ಟ ಆಗುತ್ತೆ. ಹಾಗೆ ಮೇಲಿಂದೆಲ್ಲ ಕ್ಲೀನ್ ಆಯಿತು. ಮೇಲಿಂದೆಲ್ಲ ಕ್ಲೀನಾಗಿ ಕೆಳಗಡೆ ಹೋಗ್ತಾಯಿದ್ದೀನಿ. ಈ ಕೆಳಗಡೆನೂ ಕೂಡ ಸೋಫಾದು ಕವರೆಲ್ಲ ಚೇಂಜ್ ಮಾಡಾಯಿತು. ಎಲ್ಲ ಡಸ್ಟ್ ಎಲ್ಲ ತೆಗೆದು ಎಲ್ಲ ಆಯಿತು. ಎಷ್ಟೇ ಕ್ಲೀನ್ ಮಾಡಿದ್ರೂ ಡಸ್ಟ್ ಹಾಗೆ ಉಳ್ದಂಗೆ ಅನಿಸುತ್ತೆ ಒಂದೊಂದು ಸಲ. ಎಲ್ಲ ಕಿಟಕಿಗೆಲ್ಲ ಮೆಸ್ಸಿದ್ರೂ ಕೂಡ ಒಳಗಡೆ ಡಸ್ಟ್ ಬಂದಿರುತ್ತೆ. ಅದು ಹೇಗೆ ಬಂದಿರುತ್ತೋ ನನಗಂತೂ ಗೊತ್ತಿಲ್ಲ. ನಿಮ್ಮ ಮನೆಗಳನ್ನು ಈಗೇನ? ನಮ್ಮ ಮನೇಲಿ ಮಾತ್ರ ನನಗಂತೂ ಅರ್ಥ ಆಗ್ತಾಯಿಲ್ಲ. ಹಾಗೆ ಡೈನಿಂಗ್ ಟೇಬಲ್, ಚೇರ್ ಕವರ್ಗಳು ಎಲ್ಲ ಚೇಂಜ್ ಮಾಡಿದೆ. ಅದೆಲ್ಲ ತುಂಬ ಲಾಸ್ಟ್ ಟೈಮ್ ಹಾಕಿದ್ದೆಲ್ಲ ಕ್ರೀಮ್ ಕಲರ್ದು ತುಂಬ ಡಸ್ಟ್ ಆಗಿತ್ತು. ಸೊ ಹಾಗೆ ಈಗ ಒಂದು ಅಡುಗೆ ಮನೇಲಿ ಒಂದು ಸ್ಟೋರೇಜ್ದು ನೋಡೋಣ ಬನ್ನಿ. ಹಾಗೆ ನಾನು ಹುಣಸೆ ಹಣ್ಣು ಮತ್ತು ಒಣಮೆಣ್ಸಿನ್ಕಾಯಿನ ಈ ಥರ ಜಾರಿಗೆ ಹಾಕಿಟ್ಕೊಂಡಿದ್ದೀನಿ. ಹಾಕಿಟ್ಕೊಳೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ, ತುಂಬ ಒಳ್ಳೆಯದು ಹಾಕಿಟ್ಕೊಂಡ್ರೂ ಕೂಡ. ಉಪ್ಪು ಅದನ್ನೆಲ್ಲ ನಾನು ಈ ಥರ ಪ್ಲಾಸ್ಟಿಕ್ ಡಬ್ಬಿಗೆಲ್ಲ ಹಾಕಿಟ್ಕೊಳಲ್ಲ. ಹೀಗೆ ಗಾಜಿನ ಕಂಟೈನರ್ ಜಾರ್ಗೆ ಹಾಕಿಟ್ಕೋತೀನಿ. ತಂದಾಗ ಫುಲ್ ಮಾಡಿಟ್ಕೋತೀನಿ. ಬೇಕಾದಾಗ ಯೂಸ್ ಮಾಡೋಕ್ಕೆ ಚಿಕ್ಕ ಚಿಕ್ಕದು ಗಾಜಿಂದು ಕಂಟೈನರ್ಗೆ ಹಾಕಿಟ್ಕೋತೀನಿ. ಹಾಗೆ ಒಂದು ಮಸಾಲೆ ಡಬ್ಬ ಫಿಲ್ ಮಾಡೋದು ನೋಡೋಣ ಬನ್ನಿ. ನಾನು ಈ ಥರ ಡ್ರೈ ಮಸಾಲೆ ಅಂದರೆ ಲವಂಗ, ಮರಾಠಿ ಮೊಗ್ಗು, ಹೀಗೆ ಏನೇನು ಮಸಾಲೆಗಳು ಬೇಕು, ನನ್ನ ಜೀರಿಗೆ ಆ ಥರದ್ದೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಹಾಕಿಟ್ಕೊಳಕ್ಕೆ ಅಂತಲೇ ಒಂದು ಬೇರೆ ಎಕ್ಸ್ಟ್ರಾ ಇಟ್ಕೋತೀನಿ. ಚಕ್ಕೆ, ಮರಾಠಿ ಮೊಗ್ಗು, ಏನೇನು ಬೇಕು ಡ್ರೈ ಮಸಾಲೆಗಳು. ಈಗ ಪಲಾವಿಗೆ, ಬಿರಿಯಾನಿಗೆ ಈ ಥರಕ್ಕೆಲ್ಲ ಏನು ಯೂಸ್ ಮಾಡ್ತೀವಲ್ವ ಆ ಥರದ ಮಸಾಲೆ ಡಬ್ಬನ ನಾನು ಒಂದಕ್ಕೆ ಹಾಕಿಟ್ಕೋತೀನಿ. ಅನಾನಸ್ ಹೂವು ಈ ಥರದ್ದೆಲ್ಲ ಅದು ನಮಗೆ ಬೇಕಾದಾಗ ಎಲ್ಲ ಒಟ್ಟಿಗೆ ಸಿಕ್ಬಿಡುತ್ತೆ. ಬೇರೆ ಬೇರೆ ಡಬ್ಬಿಲಿ ಹಾಕಿ ಹುಡ್ಕೋ ಅವಶ್ಯಕತೆ ಇರಲ್ಲ. ಮತ್ತು ಗಸಗಸೆ ನೋಡಿ, ಈ ಥರ ಈಸಿ ಆಗುತ್ತೆ ಅಂತ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ. ನೀವು ಹೇಗೆ ಇಟ್ಕೊಂಡಿದ್ದೀರಾ? ನೀವು ಹೇಗೆ ಬೇಕಾದರೂ ಇಟ್ಕೋಬೋದು. ಇದನ್ನು ಬೇರೆ ಬೇರೆದು ಇನ್ನೂ ಏನೇನಾದರೂ ಹಾಕಿಟ್ಕೋಬೋದು. ನಾನು ಈ ಥರ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನೆಲ್ಲ ಬಳಸ್ಕೊಂಡು ಒಂದು ಉಪ್ಪು ಸಾಂಬಾರಿಂದು ಚಟ್ನಿ ಮಾಡೋದು, ಖಾರ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತ: ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ, ಹಾಗೆ ಖಾರಕ್ಕೆ ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ, ಗುಂಟೂರು ಮೆಣಸಿನ್ಕಾಯಿ ಆ ಥರದ್ದು ಖಾರದ್ದು, ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು. ನಮಗೆ ಎಷ್ಟು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ಹೆಚ್ಚು ಕಮ್ಮಿ ಹಾಕ್ಕೋಬೋದು. ಜೀರಿಗೆ ಮತ್ತು ಮೆಣಸು, ಹಾಗೆ ಉಪ್ಪು, ರುಚಿಗೆ ತಕ್ಕನಂಗೆ ಉಪ್ಪು. ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ಕೊಳೋಕ್ಕೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು, ಅದು ಬಿಸಿ ಆದಮೇಲೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಗೆ ಹುರ್ಕೊಂಡ್ರೆ ಸಾಕು. ತುಂಬ ಏನು ಹುರಿಯೋದು ಬೇಡ, ತುಂಬ ಹುರಿದ್ರೆ ಕಪ್ಪಗಾಗ್ಬಿಡುತ್ತೆ. ಅದನ್ನೆಲ್ಲ ಹುರಿದು ಒಂದು ಬೇರೆ ಪಾತ್ರೆಗೊಂದು ಸೇರಿಸ್ಕೊಳ್ಳೋಣ. ಬೇರೆ ಪಾತ್ರೆ ಇಟ್ಕೊಳೋದಕ್ಕೆ ಹಾಕ್ಕೊಂಡು ಜೀರಿಗೆ, ಮೆಣಸು ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಆಮೇಲೆ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ದೆ ಅದನ್ನು ತುಂಬ ಕೆಂಪಗೆ ಹುರಿಯೋದು ಬೇಡ, ಸ್ವಲ್ಪ ಉರಿ ಕಮ್ಮಿ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಹುರಿಬೇಕು ಸ್ವಲ್ಪ ಬಿಸಿ ಆಗೋಕ್ಕೆ. ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಖಾರದ್ದು ಇದನ್ನೆಲ್ಲ ಹುರಿದು ಚೆನ್ನಾಗಿ ಬೇರೆದೊಂದು ಪಾತ್ರೆಗೆ ಹಾಕಿಟ್ಕೋಬೇಕು. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಅದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ದೊಡ್ಡದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆಲ್ಲ ಸೇರಿಸ್ತಾ ಇದ್ದೀನಿ. ದೊಡ್ಡ ಮಿಕ್ಸಿ ಜಾರ್ ತೊಗೊಂಡ್ರೆ ತುಂಬ ಒಳ್ಳೆಯದು, ಯಾಕೆಂದರೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಚಿಕ್ಕದ್ರಲ್ಲಿ ಕಷ್ಟ ಆಗುತ್ತೆ ರುಬ್ಬಕ್ಕೆ. ಅದು ತುಂಬ ನುಣ್ಣಗಾಗಬೇಕು, ಹಂಗಾಗಿ ದೊಡ್ಡ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಆಗಲೇ ಎತ್ತಿಟ್ಟಂಥ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿ ನೀರು ಹಾಕಿ
ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಬಬೇಕು ನೋಡಿ, ಈ ಥರ ರುಬ್ಬಿದರೆ ಸಾಕು. ನುಣ್ಣಗೆ ರುಬ್ಬಿದರೆ ಈ ಥರ ಚಟ್ನಿ ರೆಡಿ ಆಗುತ್ತೆ. ಒಂದು 15 ದಿನ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಮಸಾಲೆ ಡಬ್ಬ ನೋಡೋಣ ಬನ್ನಿ. ಇದೇನಪ್ಪ ಅಂದರೆ ಚಿತ್ರಾನ್ನ, ಪುಳಿಯೋಗರೆ ಈ ಥರದ್ದು ಏನಾದ್ರು ಮಾಡ್ತೀವಲ್ವ, ಆಗ ಒಗ್ಗರಣೆಗೆ ಹಾಕೋಕ್ಕೆ ಇದು ಚೆನ್ನಾಗಿರುತ್ತೆ ನೋಡಿ. ಈ ಥರ ಅದರಲ್ಲೇ ಒಂದು ಸ್ಪೂನ್ ಕೊಟ್ಟಿದ್ದಾರೆ, ಹಾಗೆ ಮೇಲೊಂದು ಪ್ಲೇಟ್ ಕೊಟ್ಟಿದ್ದಾರೆ ಮುಚ್ಚಿ ಇಡೋಕ್ಕೆ. ಏನು ಅಕಸ್ಮಾತ್ ಏನಾದ್ರು ಹಿಂಗೆ ಸೈಡಿಂದ ತೊಗೊಳಕ್ಕೋಗಿ ಫೋಲ್ಡ್ ಆದರೆ ಚೆಲ್ಲಬಾರ್ದು ಅಂತ ನೋಡಿ. ಅದಕ್ಕೆ ನಾನು ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆಯೇ ಸಾಸಿವೆ, ಜೀರಿಗೆ, ಹಾಗೆ ಅರ್ಶಿನದ ಪುಡಿ, ಖಾರದ ಪುಡಿ, ಉಪ್ಪಿನ ಪುಡಿ ಈಗೆಲ್ಲ ಹಾಕಿಟ್ಕೊಂಡಿನಿ. ಇದೆಲ್ಲ ಒಗ್ಗರಣೆಗೆ ತುಂಬ ಈಸಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.